ಯೌವನ ಅಥವಾ ಯೂತ್ ಅಂದ್ರೆ ನಮಗೆ ಮೊದಲು ನೆನಪಾಗುವುದು ಸ್ವಾಮಿ ವಿವೇಕಾನಂದ ಅವರು. ಸ್ವಾಮಿ ವಿವೇಕಾನಂದ ಅವರು ಯುವಕರು ಹೇಗಿರ್ಬೇಕಂತ ಹೇಳಿ ಒಂದು ಮಾತು ಹೇಳಿದ್ರು. ಕಬ್ಬಿಣದಂತಹ ಮಾಂಸ ಕಂಡವುಳ್ಳಂತವರು, ಉಕ್ಕಿನಂತಹ ನರಗಳನ್ನ ಹೊಂದಿದವರು ಮತ್ತು ಮಿಂಚಿನಂತಹ ಬುದ್ಧಿಮತ್ತೆಯನ್ನ ಹೊಂದಿದಂತವರು ಯುವಕರು ಇವತ್ತು ನಮ್ಮ ದೇಶಕ್ಕೆ ಬೇಕಾಗಿದ್ದಾರಂತ. ಇಂತಹ ಯುವಕರನ್ನ ತಯಾರು ಮಾಡುವಂತಹ ಒಂದು ಶಿಕ್ಷಣ ವ್ಯವಸ್ಥೆ ನಮ್ಮ ದೇಶಕ್ಕೆ ಬೇಕಂತ ಹೇಳಿ ವಿವೇಕಾನಂದರು ಒಂದು ಒತ್ತಿ ಹೇಳಿದ್ರು. ಯಾಕೆ ಈ ಮನುಷ್ಯನ ಒಂದು ಬದುಕಿನಲ್ಲಿ ಯೌವನ ಅತಿ ಮುಖ್ಯ ಅಥವಾ ಯುವಕರು ಒಂದು ದೇಶಕ್ಕೆ ಯಾಕೆ ಮುಖ್ಯ ಅಂತಂದ್ರೆ, ಇವತ್ತು ಇತಿಹಾಸ ನೋಡಿದ್ರೆ ದೇಶವನ್ನು ಕಟ್ಟಿದವರು, ಸಾಮ್ರಾಜ್ಯವನ್ನ ಕಟ್ಟಿದವರು ಯುವಕರೇ. ಅದೇ ರೀತಿಯಾಗಿ ಸಾಮ್ರಾಜ್ಯವನ್ನ ಕೆಡುವಂತವರು, ಕೆಡವಲಿಕ್ಕೆ ಸಹಾಯ ಆದವರು ಯುವಕರೇ ಅಂತ ಹೇಳ್ಬೋದು. ಯೌವನ ಅಂತಂದ್ರೆ ಒಬ್ಬ ವ್ಯಕ್ತಿಗೆ ಏನಂತಂದ್ರೆ ಒಂದು ಸಮಯ ಮತ್ತು ಒಂದು ಶಕ್ತಿ. ನಮ್ಮ ಒಂದು ವ್ಯಕ್ತಿಯ ಜೀವನದಲ್ಲಿ ಹಾದು ಬರುವಂತ ಒಂದು ಸಮಯ, ಆ ಸಮಯ ಇರುವುದು ಒಂದು 20 ವರ್ಷ ಅನ್ಸುತ್ತೆ. ಯಾರಿಗೆ ಯುವಕರಂತೀವಿ ಅಂದ್ರ 15ರಿಂದ 25 ವರ್ಷ, ಇನ್ ಜನರಲ್ ಹೇಳ್ತಾರ 15ರಿಂದ 25 ವರ್ಷ. ಈ 25 ವರ್ಷ ಒಂದು ವ್ಯಕ್ತಿಯ ಜೀವನದಲ್ಲಿ ಆ ಒಬ್ಬ ಮನುಷ್ಯನನ್ನ ವ್ಯಕ್ತಿಯನ್ನಾಗಿ ಮಾಡುವಂಥದ್ದು, ಒಂದು ಉದಾತ್ತ ವ್ಯಕ್ತಿ ಅಥವಾ ಒಂದು ವ್ಯಕ್ತಿತ್ವವನ್ನ ಬೆಳೆಸುವಂತ ಒಂದು ವಯಸ್ಸಂದ್ರೆ 25 ವರ್ಷ. ಆದ್ರೆ ಇವತ್ತು ಇರುವಂತ ಒಂದು ಸಂಕೀರ್ಣ ಪ್ರಪಂಚದಲ್ಲಿ ನಾವು ಇವತ್ತು ಶಿಕ್ಷಣವನ್ನು ಮುಗಿಸಿ ಒಂದು ಎಜುಕೇಶನ್ ಕ್ಯಾಂಪಸ್ನಿಂದ ಹೊರಗೆ ಬರೋದ್ರೊಳಗೆ ನಮ್ಗೆ ಆಲ್ಮೋಸ್ಟ್ 25 ವರ್ಷ ಆಗುತ್ತೆ. ಇಂಥ ಒಂದು ಕಾಂಪ್ಲಿಕೇಟೆಡ್ ವರ್ಲ್ಡ್ ಅಥವಾ ಸಂಕೀರ್ಣ ಜಗತ್ತಿನಲ್ಲಿ ನಾವು ಯುವಕರನ್ನ ಅಥವಾ ಯೌವನನ ಒಂದು 20ರಿಂದ 40 ವರ್ಷ ಹೋಲಿಸ್ಬೋದು. ದೈಹಿಕವಾಗಿ, ಮಾನಸಿಕವಾಗಿ ಯೂತ್ ಅಂದ್ರೆ ಒಂದು 20ರಿಂದ 40 ವರ್ಷ. ಆದ್ರೆ ನಾವು ಈಗ ಹೇಳ್ತೀವಿ, ಎಷ್ಟೋ ಜನ 50-55 ವರ್ಷ ಜನರನ್ನ ಯುವ ನಾಯಕ ಅಂತೀವಿ. ಆದ್ರೆ ಅದು ನಿಮ್ಮ ಮಾನಸಿಕ ಅಥವಾ ಇಚ್ಛಾಶಕ್ತಿ ಮೇಲೆ ಒಂದು ಯುವ ನಾಯಕ ಅಥವಾ ಯುವಕರು ಅಂತ ಹೇಳ್ಬೋದು. ಆದ್ರೆ ದೈಹಿಕವಾಗಿ ಯಾರಿಗಾದ್ರೂ ಒಂದು ಕರ್ತೃತ್ವ ಶಕ್ತಿ ಅಥವಾ ಇಚ್ಛಾಶಕ್ತಿ ಅಥವಾ ಎನರ್ಜಿ ಹೆಚ್ಚಿರೋದಂಥದ್ದೊಂದು 40 ವರ್ಷ. ನಾವು 40 ವರ್ಷದ ನಂತರ ಏನು 40 ವರ್ಷದ ಮೊದಲು ಏನು ಕೆಲಸವನ್ನ ಮಾಡೋ ಶಕ್ತಿ ಇರ್ತದಲ್ಲ, ಅದೊಂದು ಲಿಮಿಟೇಷನ್ ಬರುತ್ತೆ. ಆದ್ರೆ ಇಚ್ಛಾಶಕ್ತಿಗೆ ಯಾವುದು ತೊಂದರೆ ಆಗೋದಿಲ್ಲ. ಆದ್ರೆ ದೈಹಿಕ ಶಕ್ತಿ ಒಂದು ಕ್ಷೀಣವಾಗಿ ಬರುತ್ತೆ 40 ವರ್ಷ. ಯಾಕೆ ಯುವಕರಿಗೆ ಇತಿಹಾಸದಲ್ಲಿ ಅಥವಾ ಒಂದು ವ್ಯಕ್ತಿಯ ಜೀವನದಲ್ಲಿ ಒಂದು ಇಂಪಾರ್ಟೆನ್ಸ್ ಅದ ಅಂದ್ರೆ, ಈ ವಯಸ್ಸಿನಲ್ಲಿ ಒಂದು ಮನುಷ್ಯನಿಗೆ ಕೆಲಸ ಮಾಡುವ ಶಕ್ತಿ ದೈಹಿಕವಾಗಿ, ಮಾನಸಿಕವಾಗಿ ಅತಿ ಪೀಕ್ ಇರ್ತದೆ. ಏನು 80 ವರ್ಷ, 100 ವರ್ಷದ ಮನುಷ್ಯನ ಆಯುಷ್ಯ. ಮತ್ತು ಯುವಕರಿಗೆ ಹೊಸತನನ ಮಾಡುವಂಥದ್ದು, ಇಮ್ಯಾಜಿನೇಷನ್ ಮಾಡುವಂತ ಶಕ್ತಿ, ಹೊಸದನ್ನ ಕ್ರಿಯೇಟ್ ಮಾಡುವಂತ ಶಕ್ತಿ, ಅಥವಾ ಒಂದು ನಿರ್ಧಾರವನ್ನ ತೆಗೆದುಕೊಳ್ಳುವಂತ ಶಕ್ತಿ, ಅಡ್ವೆಂಚರ್, ಹೊಸ ಏನ ಮಾಡಬೇಕು, ಯಾವುದೇ ಲಾಭ ನಷ್ಟಗಳನ್ನ ವಿಚಾರ ಮಾಡದೆ ಮುನ್ನುಗ್ಗುವಂತ ಶಕ್ತಿ ಈ ಯುವ ವಯಸ್ಸಿನ ಇರ್ತದೆ. ಇನ್ನೊಂದು ಅತಿ ಮುಖ್ಯವಾದಂತಹ ಭಾವನೆ ಅಂದ್ರೆ ಸೋಲನ್ನು ಒಪ್ಪಿಕೊಳ್ಳೋ ಶಕ್ತಿ. ಒಂದು ವಿಚಾರ ಎಷ್ಟೇ ಕಷ್ಟ ಬಂದ್ರು, ಸೋಲು ಬಂದ್ರು ಅದು ಒಪ್ಪಿಕೊಳ್ಳದೆ ಮುನ್ನುಗ್ಗುವಂತ ಶಕ್ತಿ ಈ ಯುವಕರು ಇರ್ತದ. ಮತ್ತ ಯುವಕರಿಗೆ 24 ಗಂಟೆ ಕೆಲಸ ಮಾಡಬೇಕು ಅಂತ ಮಾಡೋ ಶಕ್ತಿ ಇರ್ತದೆ. ಆದ್ರ ಯುವಕರಿಗೆ ಅದೇ ರೀತಿಯಾಗಿ ಕೆಲವೊಂದು ನೆಗೆಟಿವ್ ಪಾಯಿಂಟ್ ಯೂತ್ಗೆ ಇದ್ದೇ ಇರ್ತದೆ.
ಅದಂದ್ರೆ ಯಾಕೆ ಏನಂದ್ರೆ ಯುವಕರು ಯಾವಾಗಲೂ ಒಂದು ಎಮೋಷನಲ್ ಆಗಿ ಡಿಸಿಷನ್ ತಗೊಳ್ತಾವ. ಮತ್ತ ಯುವಕರ ಒಂದು ವಿಚಾರ ಶಕ್ತಿ ಮೇಲೆ ಆ ವಯಸ್ಸಿನಲ್ಲಿ ಸ್ವಾಭಾವಿಕವಾಗಿ ಮಾಡುವಂತ ಹಾರ್ಮೋನ್ಗಳ ಎಫೆಕ್ಟ್ ಬಹಳ ಇರ್ತದೆ. ಇದರಿಂದ ಎಷ್ಟೋ ಯುವಕರು ಏನು ತಮಗೆ ಸಿಕ್ಕಂತ ಒಂದು ಸಮಯವನ್ನ ದಯಮಾಡಿ ಪ್ರೀತಮ್ ನ್ಯೂಸ್ನಿಂದ ಎಲ್ಲರೂ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ನಮಸ್ಕಾರ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ.